ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಸ್ಯಾಟರ್ಡೆ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದೀನಿ. ಸ್ಯಾಟರ್ಡೆ ಎಪಿಸೋಡ್ ಮಾತ್ರ ಚಿಂದಿ ಚಿತ್ರಾನ್ನ ಬೋಂದಿ ಮಸಾಲ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಗುರು. ಯಾಕೆಂತಂದ್ರೆ ಕ್ವಾಟ್ಲೆ ಕಿಚನ್ ಸೀಸನ್ 2 ನಿಜವಾಗ್ಲೂ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ನೋಡುವಂಥವ್ರಿಗೆ ನಗು ಜೊತೆ ಅಯ್ಯೋ ಗುರು ಒಂದು ರಿಲೀಫ್ ಅಂತಲೇ ಹೇಳ್ಬೋದು ಗುರು. ಸೂಪರ್ ಆಗಿತ್ತು. ಓಕೆ, ಸ್ಯಾಟರ್ಡೆ ಎಪಿಸೋಡಲ್ಲಿ ಏನೇನಾಯಿತು ಅಂತೇಳಿ ನಿಮಗೆ ಫಟಾಫಟ್ ಹೇಳ್ತಾ ಹೋಗ್ತೀನಿ. ಫಸ್ಟು ನಮ್ಮ ನಿರೂಪಕರಾದಂತಹ ನಮ್ಮ ಸುಷ್ಮಾ ಅವ್ರು ಬರ್ತಾರೆ. ಅದೇ ರೀತಿ ನಮ್ಮ ಜಡ್ಜಸ್ ಅವರಿಗೆ ವೆಲ್ಕಮ್ ಮಾಡ್ತಾರೆ. ಜಡ್ಜಸ್ ಅಂದರೆ ನಮ್ಮ ಮೇಘನ ರಾಜ ಆಗಿರ್ಬೋದು, ಅದೇ ರೀತಿ ಕೌಶಿಕ್ ಶಂಕರ್ ಅವರಿಗೆ ಒಂದು ವೆಲ್ಕಮ್ ಮಾಡ್ತಾರೆ. ಅದಾದ ನಂತರ ಕಂಟೆಸ್ಟೆಂಟ್ಗಳು ಮತ್ತು ಕುಕ್ಕುಗಳನ್ನ ವೆಲ್ಕಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಸುಷ್ಮಾ ಅವರು. ಫಸ್ಟು ನಮ್ಮ ಸುಷ್ಮಾ ವೆಲ್ಕಮ್ ಮಾಡಿದ್ದು ಯಾವೊಂದು ಕಂಟೆಸ್ಟೆಂಟು ಯಾವೊಂದು ಕ್ವಾಟ್ಲೆಗಪ್ಪ ಅಂತ ನೋಡೋದಾದರೆ ನಮ್ಮ ರಕ್ಷಿತಾ, ಅಂದರೆ ಕುಕ್ ಆಗಿರುವಂತಹ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ, ಅದೇ ರೀತಿ ಕ್ವಾಟ್ಲೆ ಆಗಿರುವಂತಹ ಸೂರಜ್ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಸೂರಜ್ ಮತ್ತು ರಕ್ಷಿತಾ ಎಂಟ್ರಿ ಕೊಡ್ತಾರೆ ಗುರು ಫಸ್ಟಿಗೆನೆ. ಓ ಮೈ ಗುಡ್ನೆಸ್, ಏನು ಎನರ್ಜಿ ಅಂದರೆ ನೆಕ್ಸ್ಟ್ ಲೆವೆಲ್ ಎನರ್ಜಿ. ಆ ಮಾರಿಕಣ್ಣು ಓರಿ ಮೇಲೆ ಅನ್ನೋ ಒಂದು ಹಾಡಿಗೆ ಡ್ಯಾನ್ಸ್ ಮಾಡ್ತಾರೆ. ಅಯ್ಯೋ ಗುರು, ಏನು ಎನರ್ಜಿ ಗೊತ್ತಾ. ರಕ್ಷಿತಾನು ಸೂರಜ್ ಡ್ಯಾನ್ಸ್ ಮಾಡ್ತಾ ಇದ್ರೆ ನಮಗೆ ಒಂದು ಸ್ಟೆಪ್ ಹಾಕೋಣ ಅನ್ನಿಸ್ತಾ ಇತ್ತು. ಏನು ಗೊತ್ತಾ, ಸೂಪರ್ ಡ್ಯಾನ್ಸು, ಆ ಎನರ್ಜಿ. ರಕ್ಷಿತಾ ಅಂತೂ ಆ ಗ್ರೀನ್ ಹ್ಯಾಪ್ ಸ್ಯಾರಿಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನನಗೆ ರಕ್ಷಿತಾ ಒಂದು ಸ್ಪೆಷಾಲಿಟಿ ತುಂಬ ಇಷ್ಟ ಆಯಿತು. ಪ್ರತಿ ಎಪಿಸೋಡಿಗೂ ಕೂಡ ಹಾಫ್ ಸ್ಯಾರಿ ಹಾಕ್ಕೊಂಡು ಮಲ್ಲಿಗೆ ಹೂ ಮುಟ್ಕೊಂಡು ತುಂಬ ಒಂದು ಟ್ರೆಡಿಷನಲ್ ಆಗಿ ರೆಡಿಯಾಗಿ ಬರ್ತಾರೆ ರಕ್ಷಿತಾ ಅವರು. ತುಂಬಾ ಇಷ್ಟ ಆಯಿತು ನನಗೆ. ರಕ್ಷಿತಾ ರೊಟ್ಟಿಗೆ ಬಂದಂತಹ ನಮ್ಮ ಕ್ವಾಟ್ಲೆ ಆಯಿತಾ, ಕ್ವಾಟ್ಲೆ ಸೂರಜ್ ಅವರು ಬುದ್ಧಿವಂತ ಗೆಟಪ್ಪಲ್ಲಿ ಬಂದಿದ್ದರು. ಬುದ್ಧಿವಂತ ಅಂದರೆ ನಮ್ಮ ಉಪೇಂದ್ರ ಅವರ ಒಂದು ಬುದ್ಧಿವಂತ ಮೂವಿಯಿಂದ ಬುದ್ಧಿವಂತ ಗೆಟಪ್ಪಲ್ಲಿ ಬಂದಿದ್ದರು. ಫಸ್ಟ್ ಬಂದಿದ್ದು ನಮ್ಮ ರಕ್ಷಿತಾ ಮತ್ತು ಸೂರಜ್ ಅವರು ಮಾತ್ರ. ಅವರ ಮಾರಿಕಣ್ಣು ಓರಿ ಮೇಲೆ ಡ್ಯಾನ್ಸ್ ಇದೆಯಲ್ಲ, ಟಪ್ಪಾಗಿ ಮುಚ್ಚಿ ನೆಕ್ಸ್ಟ್ ಲೆವೆಲಲ್ಲಿತ್ತು. ಸೂಪರಾಗಿ ಬಂದರು. ಸೂಪರ್ ಎಂಟರ್ಟೈನ್ಮೆಂಟು, ಎನರ್ಜಿ ಮಾತ್ರ ಎಕ್ಸ್ಟ್ರಾಡಿನರಿ. ಓಕೆ, ಎರಡನೇ ಕಂಟೆಸ್ಟೆಂಟು ಮತ್ತು ಕ್ವಾಟ್ಲೆ ಬಂದಿದ್ದು ಯಾರಪ್ಪ ಅಂದರೆ ಕುಕ್ಕು ಭವಿಷ್ಯು, ಕ್ವಾಟ್ಲೆ ಬಂದ್ಬಿಟ್ಟು ಪ್ರಿಯಾಂಕಾ. ಭವಿಷ್ಯು ಮತ್ತು ಪ್ರಿಯಾಂಕಾ ಜೋಡಿ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಬಂತು. ಸೂಪರ್ ಎನರ್ಜಿ ಗುರು. ಸೂಪರ್ ಎನರ್ಜಿ ಅನ್ನೋದಕ್ಕಿಂತನೂ ಎಕ್ಸ್ಟ್ರಾ ಆರ್ಡಿನರಿ ಅಂತಲೇ ಹೇಳ್ಬೋದು. ಭವಿಷ್ಯ ಅವರಿಗೆ ಕ್ವಾಟ್ಲೆ ಆಗಿ ಬಂದಂತಹ ಪ್ರಿಯಾಂಕಾ ಅವರ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ KD ಮೂವಿ, ರೀಸೆಂಟಾಗಿ ನಮ್ಮ ಜೋಗಿ ಪ್ರೇಮ್ ಅವರು ನಿರ್ದೇಶಿಸಿದಂತಹ KD ಮೂವಿ, ನಮ್ಮ ಯಾರು ಧ್ರುವ ಸರ್ಜಾ ಅವರು ಆ್ಯಕ್ಟ್ ಮಾಡಿದಂತಹ KD ಮೂವಿಯ ಹೀರೋಯಿನ್ ಆಗಿ ಬಂದರು. ಹೀರೋಯಿನ್ ಲಕ್ಷ್ಮಿ ಆಗಿ ಬಂದರು ನಮ್ಮ ಪ್ರಿಯಾಂಕಾ ಅವರು. ತುಂಬ ಚೆನ್ನಾಗಿತ್ತು. ಸೂರಜ್ ಮತ್ತು ಪ್ರಿಯಾಂಕಾ ಅವರ ಎಂಟ್ರಿ, ಹೋಗೆಲೆ ಏನಲ್ಲೋ ಅಲ್ಲ, ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿತ್ತು. ಪ್ರಿಯಾಂಕಾ ಮತ್ತು ಭವಿಷ್ಯ ಅವ್ರದ್ದು ಎಂಟ್ರಿ ಅಂತಲೇ ಹೇಳ್ಬೋದು. ಅದೇ ರೀತಿ ಕಂಟೆಸ್ಟೆಂಟ್ ನಂಬರ್ 3 ಆಗಿ ಕುಕ್ಕಾಗಿ ಬಂದಂಥವ್ರು ಮೇಘ, ಕ್ವಾಟ್ಲೆ ಆಗಿ ಬಂದಂಥವ್ರು ಪ್ರಶಾಂತ್ ಅವರು. ಪ್ರಶಾಂತ್ ಮೇಘ ಅವ್ರದ್ದು ಹೆಂಗಿತ್ತು ಅಂತಂದರೆ ನಿಜವಾಗ್ಲೂ ಮೇಘಗೂ ಪ್ರಶಾಂತ್ ಗೆಟಪ್ಪಿಗೂ ನಿಜವಾಗ್ಲೂ ಒಂದು ಬಿದ್ದು ನಕ್ಕು. ಏಕೆಂದರೆ ಪ್ರಶಾಂತ್ ಅವರು ಬಂದ್ಬಿಟ್ಟು ಇತ್ತೀಚೆಗೆ ಸೂಪರ್ ಹಿಟ್ ಆದಂತಹ ನಮ್ಮ ರಾಜು ಶೆಟ್ಟಿ ಅವರು ನಿರ್ದೇಶಿಸಿದಂತಹ ಸಿನಿಮಾ ನಿಮ್ಮೆಲ್ಲರಿಗೂ ಗೊತ್ತು, ಸೂಪ್ರಮ್ ಸೂ ಆಯಿತಾ, ಸೋಪ್ರಮ್ ಸೂನೋ ಏನೋ ಇದೆಯಲ್ಲ, ಸೂಪ್ರಮ್ ಸೂ. ಆ ಮೂವಿ ಗೆಟಪ್ಪಲ್ಲಿ ನಮ್ಮ ಕ್ವಾಟ್ಲೆ ಆದಂತಹ ಪ್ರಶಾಂತ್ ಅವ್ರು ಬಂದಿದ್ದರು. ತುಂಬ ಚೆನ್ನಾಗಿತ್ತು ಮೇಘ ಮತ್ತು ಪ್ರಶಾಂತ್ ಅವರ ಎಂಟ್ರಿ ಅಂತಲೇ ಹೇಳ್ಬೋದು. ಅದೇ ರೀತಿ ನಾಲ್ಕನೆಯ ಕುಕ್ ಕಂಟೆಸ್ಟೆಂಟ್ ಆಗಿ ಬಂದಂತಹ ಯಾರು ಅಂದರೆ ರವಿಚೇತನ್ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ರಗಡ್ಡಾಗಿದ್ದಾರೆ ಮನುಷ್ಯ. ರವಿಚೇತನ್ ಅವರಿಗೆ ಕ್ವಾಟ್ಲೆ ಆಗಿ ಬಂದಿದ್ದು ಆಸಿಯಾ ಬೇಗಮ್ ಅವರು. ಆಸಿಯಾ ಬೇಗಮ್ ಬಂದ್ಬಿಟ್ಟು ಚೆಲುವಿನ ಚಿತ್ತಾರದ ಅಮೂಲ್ಯ ಅವರಾಗಿ ಬಂದಿದ್ದರು ಆಯಿತಾ. ಅದು ನಿಜವಾಗ್ಲೂ ಸೂಪರ್ ಆಗಿತ್ತು. ಅಂದರೆ ಅಮೂಲ್ಯ ಆಗಿ ಬಂದಂತಹ ಆಸಿನಾ ಬೇಗಮ್ ಅವರು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಬಂದಿದ್ದರು. ಅವ್ರ ಎಂಟ್ರಿ ಚೆನ್ನಾಗಿತ್ತು. ಅದೇ ರೀತಿ ಫಿಫ್ತ್ ಕಂಟೆಸ್ಟೆಂಟ್ ಕುಕ್ ಯಾರಪ್ಪ ಅಂದರೆ ಸಮೀಕ್ಷಾ. ಅದೇ ರೀತಿ ಕ್ವಾಟ್ಲೆ ಬಂದ್ಬಿಟ್ಟು ನಮ್ಮ ಹನುಮಂತ ನಮ್ಮ ಸುದೀಪ್ ಸರ್ ಅವರ ಕೆಂಪೇಗೌಡ ಪೊಲೀಸ್ ಗೆಟಪ್ಪಲ್ಲಿ ಬಂದಿದ್ದರು ಆಯಿತಾ. ನಿಜವಾಗ್ಲೂ ಹನುಮಂತ ಮತ್ತು ಸಮೀಕ್ಷಾ ಅವರ ಜೋಡಿ ಸೂಪರಾಗೇ ಇತ್ತು ಅಂತಲೇ ಹೇಳ್ಬೋದು. ಸೂಪರ್ ಅನ್ನೋದಕ್ಕಿಂತನೂ ಅವರಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳ್ಬೋದು. ಸಮೀಕ್ಷಾ ಮತ್ತು ನಮ್ಮ ಹನುಮಂತನ ಜೋಡಿ ಕೆಂಪೇಗೌಡನ ಆಗಿ ಆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಿದೆಯಲ್ಲ, ಬಂದಿದ್ದು ಗತ್ತು ಎಲ್ಲ ಸೂಪರ್ ಆಗಿತ್ತು, ಫನ್ ಆಗಿತ್ತು ಹೇಳಬೇಕು ಅಂತಂದರೆ. ಅದಾದ ನಂತರ ಬೋರ್ಡ್ ಮೇಲೆ ಒಂದು ಚಿತ್ರ ಬಿಡಿಸುವಂಥದ್ದು, ಅಂದರೆ ಚಿತ್ರ ಬಿಡಿಸೋದು ಅನ್ನೋದಕ್ಕಿಂತನೂ ಇದೊಂದು ಅಡ್ವಾಂಟೇಜ್ ಟಾಸ್ಕ್ ಅಂತ ಕೊಟ್ಟರು. ಅಡ್ವಾಂಟೇಜ್ ಟಾಸ್ಕ್ ಅಂದರೆ ಇದರಲ್ಲಿ ವಿನ್ ಆದವರಿಗೆ ಕೆಲವಷ್ಟು ಒಂದು ಬೆನಿಫಿಟ್ಸ್ ಸಿಗ್ತವೆ ಅನ್ನೋ ರೀತಿ. ಓಕೆ, ಆ ಒಂದು ಬೋರ್ಡ್ ಮೇಲೆ ಚಿತ್ರ ಬಿಡಿಸುವಂತಹ ಒಂದು ಅಡ್ವಾಂಟೇಜ್ ಟಾಸ್ಕ್ ಏನಿದೆ ಅದರಲ್ಲಂತೂ ಗುರು ಬಿದ್ದು ನಕ್ಕು ಗುರು.
ಬಿದ್ದು ಬಿದ್ದು. ಯಾಕೆಂದರೆ ಅವ್ರು ಬರೆಯೋದು ಇವ್ರಿಗೆ ಅರ್ಥ ಆಗಲ್ಲ, ಇವ್ರು ಬರೆಯೋದು ಅವ್ರಿಗೆ ಅರ್ಥ ಆಗಲ್ಲ. ಅಯ್ಯೋ ಎಕ್ಸ್ಟ್ರಾ ಆರ್ಡಿನರಿ. ಏಕೆಂದರೆ ಅವ್ರ ಚಿತ್ರಪಟ ಬರ್ದಿದ್ದನ್ನು ಇವ್ರು ಹೇಳಬೇಕು ಆಯಿತಾ. ಅದು ಸಾಧ್ಯನಾ ಅದು ಹೇಳೋಕ್ಕೆ? ಅದಂತೂ ತುಂಬ ಫನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಡ್ವಾಂಟೇಜ್ ಟಾಸ್ಕ್ನ ವಿನ್ ಮಾಡಿದವರು ನಮ್ಮ ಭವಿಷ್ಯ ಮತ್ತು ಪ್ರಿಯಾಂಕಾ. ಅವರಿಬ್ಬರ ಒಂದು ಕೆಮಿಸ್ಟ್ರಿ, ಅವರಿಬ್ಬರದು ಒಂದು ಬಾಂಡಿಂಗ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಭವಿಷ್ಯ ಮತ್ತು ಪ್ರಿಯಾಂಕದು ಅವರು ಅಡ್ವಾಂಟೇಜ್ ಟಾಸ್ಕನ್ನು ವಿನ್ ಆಗ್ತಾರೆ. ಎಲ್ಲರೂ ಕೂಡ 5 ಕುಕ್ಕುಗಳು ಕೂಡ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಈ ಕುಕ್ ಮಾಡೋ ಅಂಥ ವೆರೈಟಿನೇ ಡಿಫ್ರೆಂಟ್ ಆಗಿತ್ತು ಗುರು. ಅದು ಕುಕ್ಕುಗಳು ಕ್ವಾಟ್ಲೆಗಳ ಹತ್ರ ಹೇಳ್ಸಿ ಕುಕ್ ಮಾಡಿಸ್ಬೇಕು. ಇದಂತೂ ಅಯ್ಯಯ್ಯೋ, ನಮ್ಮ ರಕ್ಷಿತಾ ಅವರೆಲ್ಲ ಸುಸ್ತಾಗೋಗ್ಬಿಟ್ರು. ರಕ್ಷಿತಾ ಇರ್ಬೋದು, ಸಮೀಕ್ಷಾ ಇರ್ಬೋದು, ನಮ್ಮ ರವಿಚೇತನ್ ಅಂತೂ ಆ ಪಾಪ ಬೇಗಂ ಮೇಲಂತೂ ರೇಗಾಡೇ ಬಿಟ್ರು. ಅದೇ ರೀತಿ ನಮ್ಮ ಯಾರಪ್ಪ ಇನ್ನೊಬ್ಬರು ಕಂಟೆಸ್ಟೆಂಟು ಮೇಘನೂ ಕೂಡ ಅಯ್ಯೋ ಹೆಂಗ ಒಂದು ಮಾಡಿಸಿದ್ರೆ ಸಾಕು ಅನ್ನಂಗೆ ಆಯಿತು. ಓಕೆ, ಯಾರ್ಯಾರು ಏನೇನು ಅಡುಗೆ ಮಾಡಿದ್ರು, ಯಾವ್ಯಾರು ಕ್ಲಿಕ್ ಆಯಿತು ಅಂತ ಹೇಳ್ಬಿಡ್ತೀನಿ. ಇಲ್ಲಿ ನಮ್ಮ ಮೇಘ ಅವರು ಒಂದು ಮೆಂತ್ಯ ಸೊಪ್ಪು ಮಜ್ಜಿಗೆಯಿಂದ ಒಂದು ಸಾಂಬಾರು ಥರ ಒಂದು ಹುಳಿ ಆ ಥರ ಮಾಡಿದರು. ಅದು ತುಂಬ ಚೆನ್ನಾಗಿತ್ತಂತೆ. ನಮ್ಮ ಶೆಫ್ ಆದಂತಹ ನಮ್ಮ ಕೌಶಿಕ್ ಶಂಕರ್ ಅವರು ಮತ್ತು ನಮ್ಮ ಮೇಘನರಾಜ್ ಅವರು ಹೇಳಿದರು, ಇದೇನೋ ಒಂದು ಡಿಫ್ರೆಂಟ್ ಆಗಿದೆ, ಇದು ನಾನು ಮನೆಗೆ ಹೋಗಿ ಟ್ರೈ ಮಾಡ್ತೀನಿ ಅಂದರೆ ಮೆಂತ್ಯ ಸೊಪ್ಪು ಮಜ್ಜಿಗೆ ಹಾಕಿ ಒಂದು ಹುಳಿ ಥರ ಮಾಡಿದರು. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ರವಿಚೇತನ್ ಮಾಡಿದಂತಹ ಒಂದು ಡಿಶ್ ಕೂಡ ಇಷ್ಟ ಆಯಿತು, ಜಡ್ಜಸ್ ಇಷ್ಟ ಆಯಿತು, ಚೆನ್ನಾಗಿದೆ ಅಂದರು. ಸಮೀಕ್ಷಾ ಹನುಮಂತು ಮಾಡಿದಂತಹ ಆ ಮ್ಯಾಂಗೋದಲ್ಲಿ ಏನೋ ಒಂದು ಮಾಡಿದರು, ಮ್ಯಾಂಗೋ ಫ್ರೂಟಲ್ಲಿ. ಬಟ್ ಅದು ಯಾಕೋ ಇಷ್ಟ ಆಗಲಿಲ್ಲ, ತುಂಬ ಸಿಂಪಲ್ ರೆಸಿಪಿ ಅಂತೆ. ಅದಕ್ಕೆ ಇಷ್ಟೊಂದು ಸೇಫ್ಗೆ ಮಾಡಬೇಡಿ ಅಂತ ನಮ್ಮ ಕೌಶಿಕ್ ಶಂಕರ್ ಅವರು ಸಮೀಕ್ಷೆಗೂ ಹನುಮಂತಗೂ ಹೇಳ್ತಾರೆ. ಇಷ್ಟೊಂದು ಸೇಫಾಗಿ ಆಡಬೇಡಿ, ನೆಕ್ಸ್ಟ್ ಟೈಮು ಒಂದು ಒಳ್ಳೆ ಡಿಶ್ ಮಾಡಿ ಅಂತಾರೆ. ಅದೇ ರೀತಿ ನಮ್ಮ ರಕ್ಷಿತಾ ಶೆಟ್ಟಿ ಮತ್ತು ನಮ್ಮ ಸೂರಜ್ ಅವರಿಗೆ ನಮ್ಮ ಜಡ್ಜಸ್ಸು ಹೇಳೋದೇನು ಅಂದರೆ, ಓಕೆ ಗಂಜಿ ಅನ್ನ ಇಸ್ ನಾರ್ಮಲ್ಲು, ಕುಸ್ಲಕ್ಕಿ ಗಂಜಿ ಅನ್ನ ಮತ್ತು ಒಂದು ಚಟ್ನಿ, ಒಂದು ಮೀನು ಫ್ರೈ ಮಾಡಿರ್ತಾರೆ. ಮೀನು ಫ್ರೈ ಬಗ್ಗೆ ಏನು ಮಾತಾಡೋಲ್ಲ ಜಡ್ಜಸ್ ಅವರು. ಗಂಜಿ ಅನ್ನ ನಾರ್ಮಲ್ಲು, ಇದೇನು ಅದೇನು ಸ್ಪೆಷಲ್ ಅಲ್ಲ, ಬಟ್ ಚಟ್ನಿ ಚೆನ್ನಾಗಿದೆ, ಚಟ್ನಿ ಸೂಪರ್ ಆಗಿದೆ, ನೆಕ್ಸ್ಟ್ ಟೈಮ್ ಬೇರೆ ಟ್ರೈ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಪ್ರಿಯಾಂಕಾ ಮತ್ತು ಭವಿಷ್ಯ ಮಾಡಿದಂಥ ಒಂದು ಚಿಕನ್ ಡಿಶ್, ಅದು ತುಂಬ ಚೆನ್ನಾಗಿದೆ, ತುಂಬ ವೆರೈಟಿ ಆಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಕೊಟ್ಟಂಥ ಪ್ರೆಸೆಂಟೇಷನ್ ಇರ್ಬೋದು, ಅದೇ ರೀತಿ ಡಿಶ್ಶಿನ ಕ್ವಾಲಿಟಿ ಮತ್ತು ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಅಂತೇಳಿ ಭವಿಷ್ಯ ಮತ್ತು ನಮ್ಮ ಪ್ರಿಯಾಂಕಾ ಅವರಿಗೆ ಹೇಳ್ತಾರೆ ನಮ್ಮ ಮೇಘನರಾಜ್ ಅವರು ಮತ್ತು ಕೌಶಿಕ್ ಶಂಕರ್ ಅವರು. ಓಕೆ, ಈ ಒಂದು ಸ್ಯಾಟರ್ಡೆ ಎಪಿಸೋಡಿನಲ್ಲಿ ಯಾರ ಡಿಶ್ಶುಗೆ ಒಂದು ಒಳ್ಳೆ ಮಾರ್ಕ್ಸ್ ಬಂತು, ಯಾರ ಡಿಶ್ಶು ಕ್ಲಿಕ್ ಆಯಿತು ಅಂತ ನೋಡೋದಾದರೆ ನಮ್ಮ ಮೇಘ ಅವ್ರದ್ದು ಅಂತಲೇ ಹೇಳ್ಬೋದು. ಹಾಗಾಗಿ ಮೇಘನ ಜೊತೆ ಇದ್ದಂತಹ ಕ್ವಾಟ್ಲೆ ಅವರಿಗೆ ಮೇಘ ಅವ್ರು ಮಾಡಿದಂತಹ ಅದೇನು ಮಜ್ಜಿಗೆ ಮತ್ತು ಮೆಂತ್ಯ ಸೊಪ್ಪಿನ ಒಂದು ಡಿಶ್ ಏನಿದೆ, ಆ ಡಿಶ್ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮೇಘ ಅವರಿಗೆ ಈ ಶನಿವಾರದ ಎಪಿಸೋಡಲ್ಲಿ ಕುಕ್ ಆಫ್ ದಿ ವೀಕ್ ಅಂತೇಳಿ ಮೇಘ ಅವರಿಗೆ ಒಂದು ಗೋಲ್ಡನ್ ಎಪ್ರೋನ್ನ ಕೊಡ್ತಾರೆ. ಈ ವಾರದ್ದು ಎಪಿಸೋಡ್ ಇಷ್ಟು. ನಿಜವಾಗ್ಲೂ ಕೂಡ ಎಲ್ಲರ ಬಗ್ಗೆನೂ ಕ್ಲಿಯರಾಗಿ ಹೇಳಿದ್ದೀನಿ ಆಯಿತಾ. ಇಲ್ಲಿ ಎಲ್ಲರೂ ಕೂಡ ಸೂಪರೇ. ಈ ಒಂದು ಸ್ಯಾಟರ್ಡೆ ಎಪಿಸೋಡಿನಲ್ಲಿ ನಿಜವಾಗ್ಲೂ ಕೂಡ ಕುಕ್ ಅಂತ ಬಂದಾಗ, ಒಂದು ಒಳ್ಳೆ ಡಿಶ್ ಅಂತ ಬಂದಾಗ ಫ್ಲಾಪ್ ಆಗಿದ್ದು ಯಾರು ಅಂತ ನೋಡೋದಾದರೆ ರಕ್ಷಿತಾ ಶೆಟ್ಟಿ ಮತ್ತು ಸಮೀಕ್ಷಾ ಇಬ್ಬರು ಕೂಡ ಫ್ಲಾಪ್ ಅಂತಲೇ ಹೇಳ್ಬೋದು. ಸಮೀಕ್ಷಾ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಸಿಂಪಲ್ ಡಿಶ್ ಮಾಡಿದರು. ಬಟ್ ರಕ್ಷಿತಾ ಶೆಟ್ಟಿ ಅವರು ಗಂಜಿಯನ್ನು ಬಿಟ್ಟು ಬೇರೆ ಏನಾದರೂ ಆಯ್ಕೆ ಮಾಡ್ಕೊಂಡಿದ್ರೆ ಸೂಪರ್ ಆಗಿತ್ತು ಅಂತ ನನಗನ್ನಿಸ್ತು. ಯಾಕೆಂದರೆ ರಕ್ಷಿತಾ ಶೆಟ್ಟಿ ಗಂಜಿಯನ್ನು ಮಾಡೋದು, ಮೀನು ಫ್ರೈ ಮಾಡೋದು ಅದೆಲ್ಲ ತುಂಬ ನೋಡಿದ್ದೀವಿ ನಾವು. ಬಟ್ ಒಂದು ಕುಕ್ಕಿಂಗ್ ಶೋ ಅಂತ ಬಂದಾಗ ಗಂಜಿಯನ್ನು ತುಂಬ ಈಸಿಯಾಗಿ ಮಾಡಿದಂಥ ಒಂದು ಅಡುಗೆ. ಹಾಗಾಗಿ ಈ ಒಂದು ಸ್ಯಾಟರ್ಡೆ ಎಪಿಸೋಡಲ್ಲಿ ಫ್ಲಾಪ್ ಆಗಿದ್ದು ಅಂತ ನೋಡೋದಾದರೆ ರಕ್ಷಿತಾ ಶೆಟ್ಟಿ ಮತ್ತು ಸಮೀಕ್ಷಾ ಅಂತಲೇ ಹೇಳ್ಬೋದು. ನನ್ನ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಸ್ಯಾಟರ್ಡೆ ಎಪಿಸೋಡಿನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.